ಹಿಂದಿ ಅಂದಾಗ ಆಮಿರ್ ಖಾನ್ ಅವರನ್ನ ಭೇಟಿ ಮಾಡಿದ್ರಿ. ಆಮಿರ್ ಖಾನ್ ಅವರು ನಿಮ್ಮನ್ನ ನಾನು ಒನ್ ಆಫ್ ದ ಫ್ಯಾನ್ ಉಪೇಂದ್ರ ಅವರಿಗೆ ನೋಡಿ ನನಗೆ ಶಾಕ್ ಆಗೋಯ್ತದೆ ಆ್ಯಕ್ಚುಲಿ. ಆಮೇಲೆ ನಾನು ಕೇಳಲೂ ಇಲ್ಲ ಅವ್ರನ್ನ. ಅವ್ರ ಜೊತೆಲಿರೋಲ್ಲ ಕನ್ನಡಿಗರಿದ್ದಾರೆ, ಅವ್ರ ಜೊತೆಲಿರೋ ಅಸಿಸ್ಟೆಂಟ್ಸು ಅವರು ಇವರೆಲ್ಲ ಅವರೆಲ್ಲ ಬಾಂಬೆಲಿ ಸೆಟ್ಲ್ ಆಗಿದ್ದಾರೆ. ಅವ್ರ ಜೊತೆನೇ 20 ವರ್ಷದಿಂದ ಇದ್ದಾರೆ. ಅವರು ಹೇಳ್ತಾ ಇದ್ರು ಆ್ಯಕ್ಚುಲಿ ಸರ್ ಉಪೇಂದ್ರ ಬಗ್ಗೆ ಅದು ಇದು ಅಂತ ಅವ್ರು ಏನೋ ಹೇಳ್ತಾ ಇರ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಅವ್ರು ತುಂಬ ಹೇಳಿದ್ದಾರೆ. ಆಮೇಲೆ ಅವರೇ ಏನೋ ನೋಡಿ ಸರ್ ಒಂದ್ಸತಿ ಇದು ಟೀಸರ್ ವಾರ್ನರ್ ಅಂತ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಇದು ವೈರಲ್ ಆಗಿದೆ ಅಂದರು. ನೋಡ್ಬಿಟ್ಟು ಆಮೇಲೆ ಇದ್ದಕ್ಕಿದ್ದಂಗೆ ಅವರೇ ಕರೆದ್ರು ಆ್ಯಕ್ಚುಲಿ. ಕರೆದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಪಟ್ಟಂತ ಅವರೇ ಹಿಂಗೆ ಮಾಡ್ತೀನಿ ಅಂತ ಅವರೇ ಪ್ಲ್ಯಾನ್ ಮಾಡಿ 5 ನಿಮಿಷದಲ್ಲಿ ಮಾಡಿಬಿಟ್ರು ಅವರು ಪಟ್ಟಂತ. ನನಗೆ ಶಾಕ್ ಆಯಿತು ಅವ್ರು ಫ್ಯಾನ್ ಗೀರ್ ಅಂದಾಗ. ನಾವೆಲ್ಲ ಅವ್ರಿಗೆ ಚಿಕ್ಕ ವಯಸ್ಸಿಂದ ಫ್ಯಾನ್ ಅವ್ರಿಗೆ. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂದ್ರೆ ಅದು ಆಮಿರ್ ಖಾನ್. ತುಂಬಾ ಒಂದು ವಿಚಾರದಲ್ಲೂ ಕೂಡ ಪರ್ಫೆಕ್ಷನ್ ನೋಡ್ತಾ ಇದ್ದಾರೆ. ಹೌದು ಸರ್, ಹೇಗೆ ಸರ್ ಭೇಟಿ ಆಗಿದ್ದು? ಅಂದ್ರೆ ಇಂಟೆನ್ಷನ್ ನೀವು ಭೇಟಿ ಆಗಕ್ಕೆ ಅಂತ ಹೋಗಿದ್ರೆ ಅಥವಾ ಹೇಗೆ? ಯಾವ ಸಂದರ್ಭ? ಅಲ್ಲ ಆ ಥರ ಅಲ್ಲ. ಯಾವ ಸಂದರ್ಭ ಅದು? ಶೂಟಿಂಗ್ ಅಲ್ಲಿ ಇದ್ವಿ, ಜೊತೆಲೇ ಇದ್ವಿ. ಅವಾಗ ಏನೋ ಇದನ್ನ ತೋರಿಸುವಂತ ಒಂದು ಸಂದರ್ಭ ಬಂತು, ಅವಾಗ ಅವ್ರು ಮಾಡಿದ್ರು ಅಷ್ಟೇ. ನಾನು ನೋಡಿ ಅದಕ್ಕೆ ನನಗೆ ಶಾಕ್, ಇದೇನು ಇದ್ದಕ್ಕಿದ್ದಾಗ ಅವರೇ ಕರೆದು ಮಾಡ್ತಿದ್ದಾರೆ ಅಂತ. ಯೂಶಲಿ ಯೋಚನೆ ಮಾಡ್ತಾರೆ ಅವ್ರು ಹೆಂಗೆ ಅಂದರೆ ಅಷ್ಟು ಒಂಥರ ಅಷ್ಟು ಇನ್ನೋಸೆಂಟ್ ಆಗಿ ಪಟ್ಟಂತ ಕರೆದು ಅವ್ರಿಗೆ ಏನಿದೆಯೋ ಮನಸ್ಸಲ್ಲಿ ಹಂಗೆ ಹೇಳ್ಬಿಟ್ರು ಅದನ್ನು. ಅದು ತುಂಬ ಖುಷಿ ಆಯಿತು. ಓಕೆ, ಬಿಫೋರ್ ರೆಕಾರ್ಡಿಂಗ್ ವಿಡಿಯೋಗಿಂತ ಮುಂಚೆ ಏನಾದರೂ ಮಾತಾಡೋದು ಸರ್ ನಿಮ್ಮ ಜೊತೆ ಆ ಟ್ರೈಲರ್ ಬಗ್ಗೆನೇ, ಸಿನಿಮಾ ಬಗ್ಗೆನೇ ಏನಾದರೂ ಒಂದು ಸ್ವಲ್ಪ ಮಾತಾಡಿದ್ರೆ? ಇಲ್ಲ, ಹಂಗೆ ನೋಡೋಕೋರು ಏನೂ ಮಾತಾಡಿಲ್ಲ. ಅವ್ರು ಅದನ್ನು ನೋಡಿದ್ದಾರೆ, ಅವರೇ ನೋಡ್ಕೊಂಡಿದ್ದಾರೆ. ಕರೆಕ್ಟ್. ಏನೋ ಗೊತ್ತಿಲ್ಲ, ನಾವೆಲ್ಲ ಶೂಟಿಂಗ್ ಮಾಡ್ತೀವಿ, ಅದರೊಳಗೆ ಬ್ಯುಸಿ ಇದ್ವಿ. ಇದ್ದಕ್ಕಿದ್ದಂಗೆ ಒಂದ್ಸತಿ ಹಂಗೆ ಒಂದು ವಿಡಿಯೋ ಮಾಡ್ಬೇಕು ನಾನು ಅಂದ್ಬಿಟ್ಟು ಅವರು ನನಗೇನೋ ಅನಿಸ್ತೋ ಏನೋ ಅವ್ರಿಗೆ. ಕರೆಕ್ಟ್, ನಿಜ ಸರ್. ಯಾಕಂದ್ರೆ ಹಿಂದಿ ಸಿನಿಮಾಗಳಲ್ಲೂ ಕೂಡ ನೋಡಿದ್ರೆ ಅವ್ರು ಯಾವತ್ತೂ ಆ ಥರ ಪ್ರಮೋಷನ್ಸ್ ಅಲ್ಲಿ ನಾವು ನೋಡಿಲ್ಲ. ಆಮಿರ್ ಸರ್ ಅವ್ರ ಸಿನಿಮಾಗಳು ಪ್ರಮೋಟ್ ಮಾಡ್ತಾರೆ, ಹೌದು, ಯಾವ್ದಾದ್ರು ಒಂದ್ 2-3 ಸಿನಿಮಾಗಳು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವ್ರ ಜೊತೆ ಮಾತಾಡ್ತಾರೆ. ಬಟ್ ಉಪ್ಪಿ ಸರ್ ಸಿನಿಮಾ ಅವರು ಹೊಗಳಿದ್ದಾರೆ ಅಂತ ಹೇಳಿದ್ರೆ, ಆಮಿರ್ ಖಾನ್ ಬಾಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಮ ಬಗ್ಗೆ ಅವ್ರಿಗೆ ಇನ್ಪುಟ್ಸ್ ಇದೆ. ಅಯ್ಯೋ ಅದೆಲ್ಲ ಅಂತಾರಲ್ಲ ಇವ್ರು, ಆ ಥರ ಕಮ್ ಟೈಮ್ ಅದಾಗತ್ತಷ್ಟೇ. ನಮಗೂ ಟೈಮ್ ಇಲ್ಲ, ಇನ್ನು 8 ದಿನ ಇದೆ. ಕರೆಕ್ಟ್. ಸೊ ಏನು ಮಾಡೋದು ಪ್ರಮೋಷನ್? ಓಕೆ, ಎಲ್ಲ ಕಡೆ ಓಡಾಡಿ ಪ್ರೆಸ್ ಕಾನ್ಫರೆನ್ಸ್ ಅಷ್ಟಿಷ್ಟು ಮಾಡೋಣ, ಎಷ್ಟು ಸಾಧ್ಯವೋ ಅಷ್ಟು ಪ್ರಮೋಷನ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ದೊಡ್ಡ ಬೂಸ್ಟ್ ಕೊಟ್ಬಿಟ್ರು ಅವ್ರು ಒಂಥರ. ಅದರ ಪಟ್ಟಂತ ಮಾಡಿಬಿಟ್ರು. ನನಗೆ ಶಾಕ್, ಇದೇನಿದು ಹಿಂಗೆ ಕೊಟ್ಬಿಟ್ರು. ಮತ್ತು ಮಾರನೇ ದಿನ ಸಿಕ್ಬಿಟ್ಟು ಎಲ್ಲ ಮಾಡಿದ್ರ, ಎಲ್ಲ ಕಡೆ ಇದು ಮಾಡಿದ್ದೀರಾ, ಪೋಸ್ಟ್ ಮಾಡಿದ್ದೀರಾ, ಹೆಂಗಿದೆ ರೆಸ್ಪಾನ್ಸ್ ಅಂತೆಲ್ಲ ಕೇಳಿದ್ರು ಪಾಪ. ಓಕೆ, ಎಸ್ ಸರ್. ಅಂದರೆ ಹಿಂದಿಲೂ ತುಂಬ ಟಾಕ್ ಇದೆ ಸರ್ UAE-ಗೆ. ಈಗ ಮುಂಚಿಂದನೂ ಉಪ್ಪಿ ಸರ್ ಸಿನಿಮಾಗಳು ಅಂತ ಹೇಳಿದ್ರೆ ಅಲ್ಲಿ ಲ್ಯಾಂಗ್ವೇಜ್ ಡಬ್ ಆಗಿ ಬರುವಂಥದ್ದು, ಅಲ್ಲಿ ನೋಡಿರುವಂಥ ತುಂಬ ಜನಕ್ಕೆ ಗೊತ್ತಿದೆ. ಅಲ್ಲಿ ನಿಮ್ಮದೇ ಆದ ಒಂದು ಫ್ಯಾನ್ ಬೇಸ್ ಇದೆ ಹಿಂದಿಲೂ ಕೂಡ. ಆ್ಯಂಡ್ ತೆಲುಗುಲಂತೂ ಬಹುಶಃ ಕನ್ನಡದಲ್ಲಿ ನಾವೆಷ್ಟು ವೆಯ್ಟ್ ಮಾಡ್ತಾ ಇದ್ದೀವೋ, ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಬಹುಶಃ ಅಲ್ಲಿ ಅಭಿಮಾನಿಗಳು ನಿಮ್ಮನ್ನು ಕಾಯ್ತಾ ಇದ್ದಾರೆ, ನಿಮ್ಮ ಸಿನಿಮಾ ಕಾಯ್ತಾರೆ ಅನ್ಸುತ್ತೆ. ಸೊ ನೀವು ಅಲ್ಲಿಗೆ ಹೋಗಿ ಬಂದಿದ್ದಾಗ ನಿಮಗೆ ಆದಂಥ ಒಂದಷ್ಟು ಅನುಭವಗಳು? ಇಲ್ಲ, ಖಂಡಿತ. ಏನಂದರೆ ನನಗೆ ಅನ್ನಿಸ್ತಿರೋದೇನೆಂದರೆ, ಅದು ನಾನು ಯಾವಾಗಲೂ ನಂಬಿರೋದೇ ಅದನ್ನು. ಡೇ 1 ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ನಿಮಗೆಲ್ಲ ಗೊತ್ತೇ ಇದೆ, ಮತ್ತು ನಾನು ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ನನಗೆ ಯಾವಾಗಲೂ ಬೇರೆ ಥರ ಮಾಡಿದ್ರೆ ಜನಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಅಂತಲೇ ನನ್ನ ಬಿಲೀಫು. ಕೆಲವ್ರಿಗೆ ಅದು ರಿಸ್ಕ್ ಅಂತಾರೆ. ಒಂದು ಟ್ರೆಂಡ್ ಹೋಗ್ತಾ ಇದ್ರೆ ಆ ಥರದ್ರಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಇವಾಗ ಆ್ಯಕ್ಷನ್ ಟ್ರೆಂಡ್ ಇದೆ, ಈ ಥರ ಟ್ರೆಂಡ್ ಇದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಬಿಲೀಫ್ ಇದೆ. ಅದೇನೋ ಗೊತ್ತಿಲ್ಲ, ನನ್ನ ಬಿಲೀಫು ಆಲ್ವೇಸ್ ಅದಕ್ಕೆ ಏನೋ ತದ್ವಿರುದ್ಧ ಅಂತಿರೋ, ಅಥವಾ ಬೇರೆನೇ ಏನೋ ಹೇಳಿದ್ರೆ ಹೊಸದಾಗಿ ಹೇಳೋದು ನನಗೆ ರಿಸ್ಕ್ ಅನ್ಸಲ್ಲ. ಅದು ನನಗೆ ಸೇಫ್ ಅನ್ಸುತ್ತೆ. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಅದೇ ಅಂತ ಅನ್ಸುತ್ತೆ. ಈಗ ನಮ್ಮಿಂದನೂ ಶುರುವಾಗಿ ಎಲ್ಲಾ ಅಭಿಮಾನಿಗಳಲ್ಲೂ ಕೂಡ ಉಪ್ಪಿ ಸರ್ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ದರ್ ಶುಡ್ ಬಿ ಸಮ್ ಡಿಫರೆನ್ಸ್. ಅಲ್ಲ, ಯಾವಾಗಲೂ ನನ್ಗನ್ಸೋದು ಈಗ ಏನಂದ್ರೆ ಸ್ವಾರಸ್ಯ ಇಲ್ದಿರೋ ಕಥೆನೇ ಅಲ್ಲ ಅಂತಾರೆ. ಆಮೇಲೆ ಆ ಒಂದೆಲ್ಲೋ ಒಂದು ಆ ಕ್ಯೂರಿಯಾಸಿಟಿ ಇಲ್ಲ ಅಂದರೆ ನಾನು ಯಾಕೆ ಸಿನಿಮಾಗೆ ಹೋಗ್ಬೇಕು, ನಾನೇ ಕೇಳ್ಕೊತೀನಿ. ಆ್ಯಕ್ಚುಲಿ ನನಗೇನೋ ಇದೆ ಅನಿಸಿದ್ರೆ ನಾನು ಹೋಗ್ತೀನಿ. ಅದರ್ವೈಸ್ ನನಗೆ ಓಕೆ, ಇನ್ನೊಂದು ಗ್ರ್ಯಾಂಜರ್ ನೋಡೋಕೆ ಹೋಗ್ತೀನಿ, ಇಲ್ಲ ಸ್ಟಾರ್ಗಳು ನೋಡೋಕೆ ಹೋಗ್ತೀನಿ, ನನಗೆ ಇಷ್ಟವಾದ ಸ್ಟಾರ್ಗಳನ್ನ. ಇದು ಬಿಟ್ಟರೆ ನನಗೆ ನಾನು ಆ್ಯಸ್ ಎ ಡೈರೆಕ್ಟರ್ ಆಗಿ, ಆರ್ಟಿಸ್ಟ್ ಆಗಿದ್ದಾಗ ಬೇರೆ ಆಗುತ್ತೆ. ಆ್ಯಸ್ ಎ ಡೈರೆಕ್ಟರ್ ಒಳಗಡೆ ನನಗೆ ಏನಂದರೆ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಫ್ರಮ್ ಎವ್ರಿಥಿಂಗ್ ಅಂತ. ಅದೇನೋ ಗೊತ್ತಿಲ್ಲ, ಅದು ಎಲ್ಲರಿಗೂ ಅನ್ಸುತ್ತದು, ನಾನು ಒಬ್ಬನಿಗೆ ಅಲ್ಲ. ಆ್ಯಕ್ಚುಲಿ ಇವಾಗ ಒಂದು ಪೋಸ್ಟರ್ ಬಿಡ್ಬೇಕಾದ್ರೆ ಏನೋ ಒಂದು ಮಾಡಬೇಕು, ಅದರಲ್ಲಿ ಏನೋ ಒಂದು ಇದು ಬಿಟ್ಟರೆ ಅದರೊಳಗೆ ಏನೋ ಲಿರಿಕ್ಸಲ್ಲಿ ಏನೋ ಒಂದು ಮಾಡ್ಬೋದು, ಅದ್ರ ಬಗ್ಗೆ ಥಿಂಕ್ ಮಾಡೋ ಅಷ್ಟು, ಅದ್ರ ಬಗ್ಗೆ ಟಾಕ್ ಆಗೋ ಥರ ಆ ಥರ ತುಂಬ ಆಸ್ಪೆಕ್ಟ್ಸ್ಗಳಿದ್ದಾವೆ. ಏನಂದರೆ ಸೊ ಅದನ್ನೂ ಪಬ್ಲಿಸಿಟಿ ಮಾಡ್ಬೋದು ಆ್ಯಕ್ಚುಲಿ. ಅಂದರೆ ಅದೇ ಪಬ್ಲಿಸಿಟಿ ಆಗಬೇಕು. ನಾನು ಡೇ 1 ನಾನು ಹೇಳ್ತಿರೋದೇ ಅದನ್ನು. ಆ್ಯಕ್ಚುಲಿ ಆಗೋದು ಅದು, ಆ್ಯಕ್ಚುಲಿ ನಾವು ಮಾಡೋದಲ್ಲ ಅದು. ನಾವು ಎಷ್ಟೇ ನಮ್ಮ ಸಿನಿಮಾ ಹಂಗೆ ಹಿಂಗೆ ಅನ್ಬೋದು. ಆ್ಯಕ್ಚುಲಿ ದಟ್ ಈಸ್ ನಾಟ್ ದ ಥಿಂಗ್. ಯಾಕೆಂದರೆ ನನಗದು ಬೇಸಿಕಲಿ ನನಗೇನೋ ಅನ್ಸಲ್ಲ, ಅದು ಸರಿ ಬರಲ್ಲ ಅದು ಹೇಳೋದಕ್ಕೆ. ಜನ ಹೇಳಿದ್ರೆ ಖುಷಿ ಅದು ಆ್ಯಕ್ಚುಲಿ. ಏನಂದರೆ ಅಲ್ವಾ, ನಮ್ಮದೇ ಪೇಂಟಿಂಗ್ ಇಟ್ಕೊಂಡು ಹೆಂಗಿದೆ ನೋಡಿದ್ಯಾ, ಹಂಗಿದೆ ಅಂದರೆ ಹೆಂಗೆ ಅನ್ಸುತ್ತೆ ನಿಮಗೆ? ಅದಲ್ಲ ಅದು ಆ್ಯಕ್ಚುಲಿ.
ನಾವು ಮಾಡ್ತೀವಿ, ಗೊತ್ತಿಲ್ಲ, ಏನೋ ಒಂದು ಒಂದು ಬಿಲೀಫಲ್ಲಿ ಮಾಡ್ತೀವಿ, ಹಿಂಗಿದ್ರೆ ಚೆನ್ನಾಗಿರ್ತಿ ಮಾಡಿರ್ತೀವಿ. ಬಟ್ ಅದನ್ನು ಅವ್ರು ನೋಡಿ ಹೇಳ್ದಾಗಿದೆಯಲ್ಲ. ಆಮೇಲೆ ಎಸ್ಪೆಷಲಿ ಇದರಲ್ಲಿ ಇನ್ನೊಂದು ಲೆವೆಲಲ್ಲಿ ಒಂದು ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ಮಾಡಿದ್ದೀನಿ ಈ ಸಿನಿಮಾದಲ್ಲಿ.